ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮೊನ್ನೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಸಾಹೇಬರು ಬಂದಂಥ ಸಂದರ್ಭದಲ್ಲಿ ಮೈಸೂರು ಭಾಗದಿಂದ ಸತತವಾಗಿ ಕಳೆದ 5 ಟರ್ಮಿಂದಲೂ ಆಯ್ಕೆಯಾಗಿ ಬಂದಿರುವಂಥ ತನ್ವೀರ್ ಸೇಠ್ ಅವರು ಮಾಜಿ ಸಚಿವರು ಕೂಡ ಹೌದು. ಅವರು ವೇದಿಕೆಗೆ ನಾನು ಬರಲ್ಲ, ನಾನು ಬಂದರೆ ನಾನು ಮುಕ್ತವಾಗಿ ಮಾತಾಡಬೇಕಾಗುತ್ತೆ, ನಿಮಗೆ ಮುಜುಗರ ಆಗುತ್ತೆ, ಅದಕ್ಕೋಸ್ಕರ ಬರಲ್ಲ ಅಂತಂದರು. ಆ ಮುನಿಸಿನ ಹಿಂದೆ ಏನು ಕಾರಣ ಇದೆ ಅನ್ನೋದನ್ನು ಮೈಸೂರು ಭಾಗದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಗೊತ್ತು. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಹೊಸದರಲ್ಲೇ 6 ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ಅಪ್ಪ ನಾನು ಕೊಟ್ಟಿರೋ ಲಿಸ್ಟನ್ನು ಕ್ಲಿಯರ್ ಮಾಡು ಅಂತ ಹೇಳಿದಾಗಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡ್ರು. ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು. ಆದರೂ ಕೂಡ ಅದು ಯಾವುದೋ CSR ಫಂಡದು ಲಿಸ್ಟು ಅಂತೇಳಿ ಹೇಳ್ಬಿಟ್ಟು ಅದು ತೇಪೆ ಹಾಕಕ್ಕೆ ಮಾಡಿದ್ರು. ಅವತ್ತೇ ಹೇಳಿದೆ ನಾನು, ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಅವರ ಪಕ್ಷದ ಹಿರಿಯ ನೇತಾರರುಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರು ಕೂಡ ನಮ್ಮ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರೇ ಅವರ ಲೆಟರ್ ಮುಖಾಂತರವಾಗಿ ಪೋಸ್ಟಿಂಗ್ಗಳಾಗ್ತಿದೆ ಅಂತಲೇ ಅವರು ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಆದರೆ ಯತೀಂದ್ರ ಏನು ಮಾಡ್ತಿದ್ದಾರೆ? ಕೇಳಿ ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ, ಆದರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ಇವರ ಟ್ರಾನ್ಸ್ಫರ್ ದಂಧದ ಮುಖಾಂತರ ತರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ, ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನು ಅಧಿಕಾರದ ಪಡಸಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗೆಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ರಾಕೇಶ್ ಅವರು ಬದುಕಿದ್ರು. ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2 ಸರಿ ಉಪಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿ 2013ರಿಂದ 2018ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿನೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂಥ ಒಂದು ಸಂದರ್ಭನೂ ಕೂಡ ಬರಲೇ ಇಲ್ಲ. ಆದರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಿಜವಲ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು. ಅವ್ರ ಅಪ್ಪಂಗೆ ಈ ರೀತಿ ಒಂದು ತಲೆ ತಗ್ಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನ್ಸೋಕ್ಕೆ ಶುರುವಾಗಿದೆ. ಯಾಕಂದರೆ ಅವರು ಇಷ್ಟು ಅವರ ಅಧಿಕಾರಾವಧಿಯಲ್ಲಿ ರಾಕೇಶು ರಾಜಕಾರಣನೂ ನೋಡ್ಕೊಳ್ತಾ ಇದ್ರು, ಆದರೆ ಅವರ ಅಪ್ಪನಿಗೆ ಕೆಟ್ಟ ಹೆಸರು ತರುವಂಥ, ಅವರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರಲಿಲ್ಲ. ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂಥ ಒಂದು ಪರಿಸ್ಥಿತಿನ ತಂದುಕೊಂಡಿರಲಿಲ್ಲ. ಆದರೆ ಒಬ್ಬ ಮೆಡಿಕಲ್ ಡಿಗ್ರಿ MBBS ಓದಿರುವಂತಹ ಯತೀಂದ್ರ ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವರು ಹೆಜ್ಜೆಗೂ ಕೂಡ ತಲೆ ತೆಗೆಸುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು. ರಾಕೇಶಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗಲಿಲ್ಲ. ಆದರೆ ಯತೀಂದ್ರ ಆಗಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ಗಳು ಮಾಡೋಕ್ಕೆ ಹೋದರು. ಆ ಲ್ಯಾಬಿಗೂ ಅದಕ್ಕೋಸ್ಕರ ಅವರ ಕಂಪನಿಗೋಸ್ಕರವಾಗಿ BDAದು 100 ಕೋಟಿ ರೂಪಾಯಿದು ಸೈಟ್ ತೊಗೊಂಡು ಆವಾಗಲೂ ಕೂಡ ಅವರ ಅಪ್ಪಂಗೆ ಕೆಟ್ಟ ಹೆಸರು ತೊಗೊಂಡ್ಬಂದಿದ್ದು ಇದೇ ಯತೀಂದ್ರ. ಇವತ್ತು ರಾಕೇಶ್ ಅಂತೂ ಇಲ್ಲ, ಯತೀಂದ್ರ ಅಂತೂ ಎಲ್ಲ ಟ್ರಾನ್ಸ್ಫರ್ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ.